ಮಂಗಳೂರಿನ ಗಾಂಧಿನಗರ 2ನೇ ಕ್ರಾಸ್ನಲ್ಲಿ ಸಾರ್ವಜನಿಕರ ಓಡಾಟಕ್ಕೆ ಅಡ್ಡಿಯುಂಟು ಮಾಡುವ ಘಟನೆಯೊಂದು ನಡೆದಿದೆ. ರೋಗಿಗಳ ಸೇವೆ ಮಾಡಬೇಕಾದ ವೈದ್ಯರೊಬ್ಬರು ತಮ್ಮ ಕ್ಲಿನಿಕ್ ಮುಂಭಾಗದ ಸಾರ್ವಜನಿಕ ಫುಟ್ಪಾತ್ನಲ್ಲಿ ತಡೆಬೇಲಿ ಅಳವಡಿಸುವ ಮೂಲಕ ಪಾದಚಾರಿಗಳ ಆಕ್ರೋಶಕ್ಕೆ ಕಾರಣರಾಗಿದ್ದಾರೆ. ಇದು ಮಂಗಳೂರಿನ ಗಾಂಧಿನಗರದ 2ನೇ ಕ್ರಾಸ್ ರಸ್ತೆ, ಸಿಹಿಯಾಳ ಸೆಂಟರ್ ಮತ್ತು ಪ್ರಭು ಬೇಕರಿ ಸಮೀಪದಲ್ಲಿರುವ ಖಾಸಗಿ ವೈದ್ಯರ ಕ್ಲಿನಿಕ್ ಮುಂಭಾಗದಲ್ಲಿರುವ ಫುಟ್ಪಾತ್ ಈಗ ತಡೆಬೇಲಿಗಳಿಂದ ಸುತ್ತುವರಿಯಲ್ಪಟ್ಟಿದೆ. ಅಲ್ಲಿಯೇ ಡಾಕ್ಟರ್ಸ್ ಕಾರ್ ಪಾರ್ಕಿಂಗ್ ಎಂದು ನಾಮಫಲಕವನ್ನು ಅಳವಡಿಸಿದ್ದಾರೆ. ಆದರೆ ಅಲ್ಲಿಯೇ ತಡೆಬೇಲಿಗಳನ್ನು ಕೂಡ ಹಾಕಿದ್ದಾರೆ. ಸಾರ್ವಜನಿಕರು ನಡೆಯಲೆಂದು ನಿರ್ಮಿಸಲಾದ ಈ ಜಾಗವನ್ನು ವೈದ್ಯರು ತಮ್ಮ ಖಾಸಗಿ ಸ್ವತ್ತಿನಂತೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಒಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಮಂಗಳೂರಿನಲ್ಲಿ ಪಾದಚಾರಿಗಳ ಹಿತಕ್ಕಿಂತ ವೈಯಕ್ತಿಕ ಹಿತಾಸಕ್ತಿಯೇ ಮೇಲಾಗುತ್ತಿದೆ ಎಂಬ ಪ್ರಶ್ನೆ ಮೂಡಿದೆ. ಈ ಬಗ್ಗೆ ಮಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಕೂಡಲೇ ಗಮನ ಹರಿಸಿ ಸಾರ್ವಜನಿಕ ಹಾದಿಯನ್ನು ಮುಕ್ತಗೊಳಿಸುತ್ತಾರೆಯೇ ಎಂದು ಕಾದು ನೋಡಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮಂಗಳೂರು.